ದೋಸೆ ಪಾರ್ಸಲ್ನಲ್ಲಿ ಮೋಟು ಬೀಡಿ ಪತ್ತೆ, ಹೋಟೆಲ್ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ನೆಲಮಂಗಲ ನಗರದ ನಂದಿಕೇಶ್ವರ ಗ್ರ್ಯಾಂಡ್ ಹೋಟೆಲ್ನಲ್ಲಿ ದೋಸೆ ಪಾರ್ಸಲ್ ಪಡೆದ ಗ್ರಾಹಕನಿಗೆ ಮೋಟು ಬೀಡಿ ಪತ್ತೆಯಾದ ಆಘಾತಕಾರಿ ಘಟನೆ ನೆಲಮಂಗಲದಲ್ಲಿ ನಡೆದಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ನಂದಿಕೇಶ್ವರ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬೆಳಗ್ಗೆ ದೋಸೆ ಖರೀದಿ ಮಾಡಿದ್ದ ಗ್ರಾಹಕನಿಗೆ ಶಾಕ್ ಆಗಿದ್ದು, ದೋಸೆ ತಿನ್ನಲು ಪಾರ್ಸಲ್ ಓಪನ್ ಮಾಡಿದಾಗ ಮೋಟು ಬೀಡಿ ಪತ್ತೆಯಾಗಿದೆ. ಈ ಬಗ್ಗೆ ನಂದಿಕೇಶ್ವರ ಗ್ರ್ಯಾಂಡ್ ಹೋಟೆಲ್ಗೆ ಹೋಗಿ ಗ್ರಾಹಕ ಪ್ರಶ್ನೆ ಮಾಡಿದ ವೇಳೆ ಹೋಟೆಲ್ ಮಾಲೀಕರಿಂದ ಉದ್ದಟತನದ ಆರೋಪ ವ್ಯಕ್ತವಾಗಿದೆ. ಹೋಟೆಲ್ ಮಾತ್ರ ಐಷಾರಾಮಿ, ಆಹಾರ ಮಾತ್ರ ಶುಚಿ ಇಲ್ಲ. ಹಣ ಮಾಡೋದ್ರಲ್ಲಿ ಬ್ಯುಸಿಯಾದ ಹೋಟೆಲ್ ಮಾಲೀಕ ಶುಚಿ ಆಹಾರ ನೀಡುವಲ್ಲಿ ವಿಫಲವಾಗಿದ್ದಾನೆ. ಈ ಬಗ್ಗೆ ನಂದಿಕೇಶ್ವರ ಗ್ರ್ಯಾಂಡ್ ಹೋಟೆಲ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಊಟ ಪಾರ್ಸಲ್ ಪಡೆದ ಗ್ರಾಹಕ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ.